ಈ ಸಲ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸೈಲೆಂಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಎದು ಬಗ್ಗೆ ಗೊತ್ತಲ್ಲ ಮೆಂಟ್ಲಾಗ್ಬಿಡ್ತಾನೆ. ಎದು, ಡೋರ್ ಓಪನ್ ಮಾಡೋ. ಏನಂತ ಕಂಪ್ಲೇಂಟ್ ಕೊಡ್ತೀಯಾ? ನಾನು ನೀನು ಚಿಕ್ಕ ವಯಸ್ಸಿಂದ ಕ್ಲೋಸ್ ಫ್ರೆಂಡ್ಸು. ಹಗಲು ರಾತ್ರಿ ಒಟ್ಟಿಗೆ ಸುತ್ತಾ ಇದ್ವಿ, ಒಟ್ಟಿಗೆ ಪಾರ್ಟಿ ಮಾಡ್ತಾ ಇದ್ವಿ. ಒಂದಿನ ರೆಸಾರ್ಟ್ಗೆ ಹೋಗಿ ಇಬ್ರು ಕುಡ್ದು ಜೊತೆಲೆ ಮಾತಾಡ್ಕೊಂಡು ರೂಮ್ ಮಾಡ್ಕೋದ್ವಿ ಅಂತ ಹೇಳ್ತೀಯಾ? ಅಲ್ಲಿರೋ ಜನರೆಲ್ಲ ನೋಡಿದ್ದಾರೆ, ಅದ್ರ ಮೇಲೆ ಇವ್ ನನ್ನ ಅತ್ಯಾಚಾರ ಮಾಡ್ಬಿಟ್ಟ ಅಂತ ಹೇಳ್ತೀಯಾ? ನೀನ್ ಏನೇ ಕಂಪ್ಲೇಂಟ್ ಕೊಟ್ರು ನಾನು ಹೇಗೆ ಉಲ್ಟಾ ಹೊಡ್ತೀನಿ ಗೊತ್ತಾ? ಸಾರ್, ಇವಳು ಹೇಳ್ತಿರೋದೆಲ್ಲ ಸುಳ್ಳು. ನನ್ನ ಜೊತೆ ಊರೂರು ಸುತ್ತಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಈಗ ಅವನು ಯಾವನೋ ಫಾರಿನ್ ಹುಡುಗ ಸಿಕ್ಕದ ಅಂತ ಅವಳ ಸ್ವಾರ್ಥಕ್ಕೆ ನನ್ನ ಕೈ ಕೊಟ್ಟಿದ್ದಾಳೆ ಅಂತ ಹೇಳ್ತೀನಿ. ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳ್ತೀನಿ. ನಾವಿಬ್ರು ಒಪ್ಕೊಂಡೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ವಿ. ಇದೇ ಮೊದಲನೇ ಸಲ ಅಲ್ಲ, ನಮ್ಮಿಬ್ರು ಮಧ್ಯೆ ಸುಮಾರು ಸಲ ಎಲ್ಲ ನಡೆದಿದೆ ಅಂತ ಹೇಳ್ತೀನಿ. ಆಗೇನ್ ಮಾಡ್ತೀಯಾ? ಕೊನೆಗೂ ನಿನ್ ಯೋಗ್ಯತೆನ ತೋರಿಸ್ಬಿಟ್ಯಲ್ಲ. ನೀನ್ ಏನು ಅಂತ ಇಡೀ ಊರಿಗೆ ಗೊತ್ತು ಕಣೋ. ನಿನ್ನಂತವನ್ಗೆ ಕ್ಷಮೆ ಅನ್ನೋದೇ ಇಲ್ಲ. ನೀನ್ ಮಾಡಿರೋದು ತಪ್ಪು ಅಂತ ಪ್ರೂವ್ ಮಾಡಿ ನಿನ್ನ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡೇ ಮಾಡ್ತೀನಿ. ಅಷ್ಟೇ ತಾನೇ? ನೀ ನನ್ನ ಜೈಲಿಗೆ ಕಳಿಸಿದ್ರೆ ನನ್ಗಮ್ಮಮ್ಮ ಅಂದ್ರೆ 7 ವರ್ಷ ಜೈಲಾಗುತ್ತಾ? ಆಗ್ಲಿ ಬಿಡು, ನಾನೊಬ್ಬ ಗಂಡಸು, ನಾನು ಜೈಲಲ್ಲಿ ಇದ್ ಬಂದ್ರೂ ನಡೆಯುತ್ತೆ. ಆಮೇಲೆ ನಿನ್ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಏನು ಹೆದರಿಸ್ತಾ ಇದ್ಯಾ? ಇಲ್ಲ, ವಾಸ್ತವದ ಬಗ್ಗೆ ಎಚ್ಚರಿಸ್ತಾ ಇದ್ದೀನಿ. ನೀನ್ ಹಾಗೇನಾದ್ರೂ ಮಾಡಿದ್ರೆ ಜನ ನನ್ನ ಬಗ್ಗೆ ಮಾತಾಡಲ್ಲ, ನಿನ್ ಬಗ್ಗೆ, ನಿನ್ ಕುಟುಂಬದ ಬಗ್ಗೆ ಮಾತಾಡ್ತಾರೆ. ತಂದೆ ಇಲ್ದಿರೋ ಮನೆ, ಹೆಣ್ಮಕ್ಳು 3 ಬಿಟ್ಟು ನಿಂತಿದ್ದಾರೆ ಅಂತ ಜನ ಮಾತಾಡ್ಕೋತಾರೆ. ಕೆಡಿಸ್ದವನು ಕೊಟ್ಟು ಮದುವೆ ಮಾಡೋದು ಬಿಟ್ಟು ಮಕ್ಕಳು ಮಾನ ಕಳೀತಿದ್ದಾಳೆ ಪದ್ಮ ಅಂತ ನಿಮ್ಮಮ್ಮಂಗೆ ಚೀತು ಅಂತ ಉಗಿತಾರೆ. ಮನೆ ಗಂಡ್ಸಾಗಿರೋ ನಿಮ್ಮ ಭಾವನ್ಗೆ ಮನೆ ನಿಭಾಯಿಸಕ್ ಬರಲ್ಲ ಅಂತ ಜನ ಆಡ್ಕೊಂಡು ನಗ್ತಾರೆ. ಮೊದ್ಲೇ ಅವನಿಗೆ ಮಕ್ಕಳಿಲ್ಲ, ಅವ್ನು ಗಂಡ್ಸ ಅನ್ನೋದೇ ನನಗೆ ಡೌಟ್ ಇದೆ. ಅವಮಾನ ತಡ್ಕೊಳಕ್ಕಾಗ್ದೆ ನಿಮ್ ಭಾವ ಮನೆ ಬಿಟ್ಟು ಹೋಗ್ತಾನೆ, ನಿಮ್ಮ ಅಕ್ಕ ಗಂಡ ಬಿಟ್ಟೋನಾಗ್ತಾಳೆ. ಇಬ್ರು ಹೆಣ್ಮಕ್ಳು ಜೀವನ ಹೀಗಾಯ್ತಲ್ಲ ಅಂತ, ನಾನು ಕಷ್ಟಪಟ್ಟು ಸಾಕಿದ ಇಬ್ರು ಹೆಣ್ಮಕ್ಳು ಜೀವನ ಸರಿ ಹೋಗ್ಲಿಲ್ಲ ಅಂತ ನಿಮ್ಮಮ್ಮ ಎದೆ ಹೊಡ್ಕೊಂಡು ಸಾಯ್ತಾರೆ. ಇಷ್ಟೆಲ್ಲ ಆದ್ರೂ ಪರವಾಗಿಲ್ಲ, ನನ್ನ ಜೈಲ್ಗೆ ಹಾಕ್ಸ್ಬೇಕು ಅಂತ ನೀನು ನಿರ್ಧಾರ ಮಾಡಿದ್ರೆ ನಾನು ರೆಡಿ. ಅದೆಲ್ಲ ಆದ್ಮೇಲೆ ಇಷ್ಟೆಲ್ಲ ಅನುಭವಿಸೋದಕ್ಕೆ ನೀನ್ ರೆಡಿನಾ? ನೋಡ್ತೀನಾ, ನಿನ್ಗೆ ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಆಗೋವರೆಗೂ ಟೈಮ್ ಕೊಡ್ತೀನಿ. ನೀನಾಗೆ ಮದ್ವೆ ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಎಷ್ಟೋ ಧೈರ್ಯ ನಿನ್ಗೆ? ಇಲ್ಲಿಗೆ ಬಂದು
ನಮ್ಗೆ ಹೆದರ್ಸ್ತೀಯಾ? ಕುಡಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅನ್ನೋ ಹಾಗೆ ನಾನು ನನ್ನ ಕಾವೇರಿ ಹತ್ರ ಮಾತಾಡೋದಕ್ಕೆ ನಿನ್ನ ಹತ್ರ ಪರ್ಮಿಷನ್ ತಗೋಬೇಕಾ? ಅದೇನ್ ಮಾಡ್ತೀಯ ಮಾಡ್ಕೊ ಹೋಗ್. ಕಾವೇರಿ, ಇವನ್ಗೆ ಕೊಬ್ಬು ತುಂಬಾ ಜಾಸ್ತಿನೇ ಆಗ್ಬಿಟ್ಟಿದೆ. ನಾವ್ ಹೀಗೆ ಸುಮ್ನೆ ಇದ್ರೆ ಏನು ಪ್ರಯೋಜನ ಇಲ್ಲ. ನಡಿ, ಇವಾಗ್ಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಡಿ. ಬೇಡ ಸರ್ಸು, ಕಂಪ್ಲೇಂಟ್ ಕೊಟ್ರೆ ನಮ್ ಫ್ಯಾಮಿಲಿಗೇನೆ ತೊಂದ್ರೆ. ನನಗೇನಾದ್ರೂ ಪರವಾಗಿಲ್ಲ, ಆದ್ರೆ ಪೂರ್ಣಿ ಮತ್ತೆ ಅಮ್ಮಂಗೇನಾದ್ರೂ ಆದ್ರೆ ನನ್ನಿಂದ ಸಹಿಸ್ಕೊಳ್ಳೋದಿಕ್ಕಾಗಲ್ಲ. ಆ ಯದು ನಿನಗೆ ಹೆದರಿಸಿದ್ನಾ? ಅವನ್ ಹೇಳ್ದಾಗೆ ನಾನು ಏನಾದ್ರೂ ಎಂಗೇಜ್ಮೆಂಟ್ ನ ನಿಲ್ಲಿಸ್ಲಿಲ್ಲ ಅಂದ್ರೆ ಅವನು ಎಲ್ಲ ವಿಷಯನೂ ಎಲ್ಲರಿಗೂ ಹೇಳಿ ಅವನೇ ನಿಲ್ಲಿಸ್ತಾನೆ ಸರ್ಸು. ಅದು ಅವನ್ ನಿನ್ನ ಹೆದರ್ಸಕ್ ಹಾಗೆ ಹೇಳಿರ್ತಾನಷ್ಟೇ. ಅವನ್ಗಷ್ಟೆಲ್ಲ ಮೀಟ್ರ್ ಇಲ್ಲ. ನಿನ್ನ ಮೆಂಟಲಿ ವೀಕ್ ಮಾಡ್ಬೇಕು ಅಂತ ಅವನಿದೆಲ್ಲ ಮಾಡಿರೋದು. ಇಲ್ಲ ಸರ್ಸು, ಈ ಸಲ ಅವನ್ ತುಂಬಾ ಸೀರಿಯಸ್ ಆಗಿ ವಾರ್ನ್ ಮಾಡ್ಬಿಟ್ಟು ಹೋದ. ಅದೆಲ್ಲ ಗಿಮಿಕ್ ಅಷ್ಟೇ. ನಿನ್ಗೆ ಹೇಗ್ ಭಯ ಇದೆಯೋ ಅವನಲ್ಲೂ ಒಂದ್ ಭಯ ಇದ್ದೇ ಇದೆ. ಅಷ್ಟು ಈಸಿಯಾಗಿ ಅವನ್ ಇದನ್ನೆಲ್ಲ ಎಲ್ರ ಮುಂದೆ ಹೇಳಲ್ಲ. ನೋಡು, ನೀನೇನು ತಲೆ ಕೆಡಿಸ್ಕೊಳ್ದೆ ಸುಮ್ನೆ ಎಂಗೇಜ್ಮೆಂಟ್ ಮಾಡ್ಕೋ. ಮುಂದೆ ಏನಾಗುತ್ತೋ ಆಮೇಲೆ ನೋಡೋಣ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಅಜ್ಜಿ ಅಜ್ಜಿ, ಮನ್ಸು ತುಂಬಾ ಖುಷಿಯಾಗಿದ್ರು, ಹೊಟ್ಟೆ ಮಾತ್ರ ತುಂಬಾ ಹಸಿತಿದೆ. ತಿನ್ನೋಕೆ ಏನಾದ್ರು ಕೊಡ್ತೀಯೋ? ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಕುಣಿದು ತಾಳಕ್ಕೆ ಕುಣಿದು, ನಲಿದು ತಾಳಕ್ಕೆ ನಲಿದು, ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಇದೇನಿದು? ಇವತ್ತು ಬಂದಿದ ತಕ್ಷಣ ಊಟ ಕೇಳ್ತಾ ಇದ್ಯಾ?